ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಆಸೆ ಸೀರಿಯಲ್ ಸ್ಟೋರಿನ ನೋಡ್ಕೊಂಡು ಬರೋಣ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಮನೋಜ್ ಹಾಗೆ ರೋಹಿಣಿ ಮನೆ ತೊಗೊಂಡಿರೋ ವಿಷಯನ ಬಂದು ಮನೆಗೆ ಹೇಳ್ತಾರೆ. ಎಲ್ರಿಗೂ ಕೂಡ ಸ್ವೀಟ್ ಕೊಟ್ಟು ಹಾಗೆ ಅವ್ರ ಅಮ್ಮಂಗೆ ಬಳೆ ಮತ್ತು ಅವಳಿಗೆ ತಳಿ ಚೈನ್ ಎಲ್ಲನೂ ತಂದಿರೋ ವಿಷಯನ ಹೇಳ್ತಾರೆ. ಹಾಗೆ ಅಪ್ಪಂಗೇನು ತಂದಿಲ್ವೇನೋ ಅಂತ ಮನೋಜನ ಕೇಳ್ತಾನೆ ಸೂರ್ಯ. ಅಪ್ಪಂಗೂ ಥರದಲ್ಲೇ ಇರ್ತೇನೆ, ತಂದಿದ್ದೀನಿ ಕಣೋ, ತೊಗೊಳ್ಳಿಯಪ್ಪ, ನಾನು ನಿಮಗೋಸ್ಕರ ಪಂಚೆ ಮತ್ತು ಶರ್ಟ್ ತಂದಿದ್ದೀನಿ ಅಯ್ಯೋ ಅಂತ ಹೇಳ್ತೀನಿ. ಅಮ್ಮಂಗೆ ಮಾತ್ರ ಅದೆಲ್ಲ ತಂದು ಅಪ್ಪಂಗೂ ಚೈನ್ ತಂದು ಕೊಡೋದಿಲ್ವೇನೋ, ಚೈನು ಬ್ರೇಸ್ಲೆಟ ಅವೆಲ್ಲ ಯಾಕೆ ಬಿಡಪ್ಪ ಅಂತ ಹೇಳ್ತಾರೆ. ಅಪ್ಪ ನಾನೊಂದು ಮನೆ ತೊಗೋಬೇಕು ಅಂತ ಅಂತಿದ್ದೀನಿ ಅಪ್ಪ, ಬ್ರೋಕರ್ ಬಂದಿದ್ದ, ಅವನು ಹೇಳಿದ್ದಾನೆ. ಯಾವ ಬ್ರೋಕರಪ್ಪ? ಅದೇ ಬ್ಯಾಗ್ನ ತಗೊಂಡು ಬಂದಿದ್ದಲ್ಲ ಅವರು. ಈಗ ಮನೆ ಅವಶ್ಯಕತೆ ಇದೆಯಪ್ಪ, ಸುಮ್ಮನೆ ಯಾಕೆ ದುಡ್ಡನ್ನ ವೇಸ್ಟ್ ಮಾಡೋದು, ಇರಲಿ ಅಂತ ನಾನು ಅದಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ದೀನಪ್ಪ, ಒಂದ್ಸಲ ಹೋಗಿ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ರವಿನೂ ಸಹ ಕೇಳ್ತಾರೆ. ರವಿ ಹೋಗಿ ನೋಡ್ಕೊಂಬರೋಣ ಅಂತ ಹೇಳಿದಾಗ ಆಯಿತು ಹೋಗೋಣ ಕಾಂಗ್ರಾಟ್ಸ್ ಅಂತ ಹೇಳ್ತಾರೆ. ಆಗ ಸಕ್ಕರೆ ಅಯ್ಯೋ ಈಗ ಮನೆ ಬಳೆ ಎಲ್ಲ ಬಂದಿದೆ ಅಂತ ಹೇಳ್ತಾರೆ. ಅಯ್ಯೋ ನನ್ನ ಮಗ ಎಷ್ಟು ಅದೃಷ್ಟವಂತ ಅಂತ ಹಾಗೆ ಹೇಳ್ತಿರ್ತಾರೆ. ಮಾರನೇ ದಿನ ಬೆಳಗ್ಗೆ ಮೀನಾ ಇದ್ದಳು ಇಟ್ಕೆನ ತೊಗೊಂಡು ನಿಂತಿರ್ತಾಳೆ. ಸೂರ್ಯ ಅದೇ ಟೈಮ್ಗೆ ಬರ್ತಾನೆ. ಏನಿದು ಮೀನಮ್ಮ ಏನು ಯೋಚನೆ ಮಾಡ್ತಿದ್ದಾರಲ್ಲ ಅಂತ ಬರ್ತಾರೆ. ಆಗ ಏನು ಯೋಚನೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಏನಿಲ್ಲ ಬಿಡ್ರಿ ಅಂತ ಹೇಳ್ತಾಳೆ. ಆಗ ಏನು ಹೇಳ್ರಿ ಅಂದಾಗ ರೀ ಅಂತ ಹೇಳಿದಾಗ ಏನೋ ಮನೋಜ್ ಮತ್ತು ರೋಹಿಣಿ ಮನೆ ತಗೊಂಡು ಇಲ್ಲಿಂದ ಹೋಗ್ತಿದ್ದಾರೆ ಅಂತ ಖುಷಿ ಆಗ್ತಿದ್ಯಾ, ಆದರೂ ಅವ್ರು ಮನೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದಾರೆ, ನಾವು ಒಂದು ರೂಮ್ನು ಕೂಡ ಕಟ್ಸೋಕ್ಕಾಗಿಲ್ಲ ಅಂತೆಲ್ಲ ನೀನು ಬೇಜಾರು ಮಾಡ್ಕೋತಿದ್ಯಾ ಅಲ್ವಾ ಅಂತ ಹೇಳ್ತೇವೆ. ಅಯ್ಯೋ ಇಲ್ಲಪ್ಪ, ಒಬ್ಬರು ಚೆನ್ನಾಗಿದ್ದಾರೆ ಅಂದರೆ ನನಗೆ ಯಾಕ್ರಿ ಹೊಟ್ಟೆ ಉರಿ, ಅವ್ರ ಪಾಡಿಗೆ ಅವ್ರು ಚೆನ್ನಾಗಿರಲಿ ಬಿಡಿ, ಆದರೂ ಅವರು ಮನೆ ತೊಗೊಂಡು ಹೋದ್ಮೇಲೆ ಇಲ್ಲಿಂದ ಹೊರಟೋಗ್ತಾರೆ. ಬಟ್ ಮಾವಂಗೆ ಇದು ಇಷ್ಟನೇ ಇಲ್ಲ, ಯಾವಾಗಲೂ ಕೊನೆವರೆಗೂ ಒಟ್ಟಿಗೆ ಇರಬೇಕು ಅನ್ನೋದು ಅವ್ರ ಆಸೆ. ಮಾವ ಬೇಜಾರು ಮಾಡ್ಕೋತಾರಲ್ಲ ಅಂತ ಹೇಳ್ತಿರ್ತಾರೆ. ಏನೇ ಮಾಡೋಕ್ಕಾಗುತ್ತೆ, ಹೋಗೋರನ್ನ ಹಿಡ್ಕೊಳಕ್ಕಾಗತ್ತಾ, ಹೋದ್ರೆ ಹೋಗಲಿ ಬಿಡು, ಆ ರೂಮ್ ನಮ್ಗೆ ಉಳ್ಕೊಳ್ಳುತ್ತೆ, ನಾವು ರೂಮ್ ಕಟ್ಸೋದು ನಮಗೆ ತಪ್ಪುತ್ತೆ ಅಂತ ಹೇಳ್ತಾನೆ. ಅದು ನಿಜಾನೇ, ಆದರೂ ಮಾವಂಗೆ ಬೇಜಾರಾಗುತ್ತಲ್ಲ, ಅವರು ಬೇಜಾರು ಮಾಡ್ಕೋತಾರೆ. ಅವ್ರು ಯಾವಾಗಲೂ ಕೊನೆವರೆಗೂ ಜೊತೆಗಿರಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಸರಿ ನಾನು ಹೋಗ್ಬಿಟ್ಟು ಆ ಪೆಂಗಿಂಗೆ ಹೇಳಿ ಬರ್ತೀನಿ ತಡಿ ಅಂತ ಹೇಳ್ತಾನೆ. ಬೇಡ ಬೇಡ ರೀ, ನಮ್ಮನ್ನ ತಪ್ಪು ತಿಳ್ಕೊತಾರೆ, ನಮಗೆ ಹೊಟ್ಟೆ ಉರಿ ಅಂತ ಅಂದ್ಕೋತಾರೆ. ಅತ್ತೆ, ರೋಹಿಣಿ, ಮನೋಜ್ 3 ಜನ ಕೂಡ ಬೇರೆ ಬೇರೆ ಥರ ಯೋಚನೆ ಮಾಡ್ತಾರೆ. ಅದೇನು ಹೇಳ್ಬಿಡಿ, ಈ ಕಾಲ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಎಲ್ಲವ, ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇದ್ಬಿಡಿ ಅಂತ ಹೇಳ್ತಾರೆ. ಅಪ್ಪನ ಎಲ್ಲ ಸರಿ ಮಾಡ್ತಾರೆ ಅಂತ ಹೇಳ್ತಾರೆ. ಸರಿ ಆಯಿತು ಬಾ, ನನಗೆ ಹೊಟ್ಟೆ ಹಸಿತಿದೆ, ಏನಾರು ಕೊಡು, ಸ್ವೀಟ್ ಕೊಡು ಬಾ ಅಂತ ಹೇಳ್ತಾರೆ. ಸ್ವೀಟು ತರೋಕ್ಕೆ ಅಂತ ಹೋಗ್ತಾರೆ. ಅಯ್ಯೋ ಆ ಸ್ವೀಟಲ್ಲ ಕಣೆ, ಈ ಸ್ವೀಟು ಅಂತ ಹೇಳಿದಾಗ ಸ್ವಲ್ಪ ಇಬ್ಬರು ಕೂಡ ರೊಮ್ಯಾನ್ಸ್ ಮಾಡ್ತಾರೆ. ಏನಿದು ಬೆಳಗ್ಗೆನೇ ನಿಮ್ಮದು, ಎಲ್ಲರೂ ಕೂಡ ಎದ್ದು ಬಂದುಬಿಡ್ತಾರೆ, ತಿಂಡಿ ಮಾಡಬೇಕು, ಇನ್ನೂ ತುಂಬ ಕೆಲಸ ಇದೆ, ನಡಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಮನೋಜ ಅಯ್ಯೋ ಎಣ್ಣೆ ಕುಡಿದಷ್ಟು ತುಂಬ ಕಿಕ್ಕಾಗಿದೆಯಲ್ಲಪ್ಪ ಈ ಮುತ್ತು ಇವ್ರದ್ದು, ಅಯ್ಯೋ ಮೀನಮ್ಮ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರೋಹಿಣಿಗೆ ಇನ್ನೊಂದು ಫ್ಯಾಮಿಲಿ ಇರೋದು ಯಾರಿಗೂ ಗೊತ್ತೇ ಆಗಿರಲ್ಲ. ಇದರಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ತುಂಬಾ ಚೆನ್ನಾಗಿದೆ. ಒಂದು ಕಡೆ ಅವನ ಮಗನ ಅವ್ರ ಅಮ್ಮ ಮನೇಲಿ ಬಿಟ್ಟಿರ್ತಾನೆ, ಬಟ್ ಅವ್ರ ಮಗ ಅಂತ ಯಾರಿಗೂ ಕೂಡ ಗೊತ್ತಿರಲ್ಲ. ಇದು ಟ್ವಿಸ್ಟ್ ಇದೆ. ಯಾರಿಗೂ ಯಾರ್ಯಾರು ಆಸೆ ಸೀರಿಯಲ್ನ ನೋಡ್ತಿದ್ರೆ ಈ ಸ್ಟೋರಿ ನಿಮಗೂ ಕೂಡ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಹೆಚ್ಚಿನ ಸ್ಟೋರಿಗಾಗಿ ನನ್ನ ಒಂದು ಚಾನಲ್ನ ನೀವು ನೋಡ್ಬೋದು. ಅವರ ಅಮ್ಮಂಗೆ ನೋಡಮ್ಮ ಇದು ಮನೆ ಫೋಟೋ ಅಂತ ಹೇಳ್ತಾರೆ. ಏನಿದು ದೊಡ್ಡ ಬಂಗ್ಲೆ ಥರ ಇದೆ ಅಂತ ಹೇಳ್ತಾರೆ. ಬಂಗ್ಲೆನೇ, ಸದ್ಯಕ್ಕೆ ಇದು ಬೇರೆ ಅವ್ರದ್ದು, ಸ್ವಲ್ಪ ದಿವಸ ಬಿಟ್ಕೊಂಡವ್ರೆ ನಮ್ಮದು ಅಂತ ಹೇಳ್ತಾರೆ. ನಾವು ತೊಗೋಬೇಕು ಅಂತ ಇದ್ವಿ, ಇದಕ್ಕೆಲ್ಲ ತುಂಬ ದುಡ್ಡಾಗುತ್ತೇನೋ ಅಂತ. ಹಾಗಾಗುತ್ತೆ, ನಿಮ್ಮ ಅತ್ತೆ ಮಾವನ ಕೇಳಿದರೆ ಅವ್ರನ್ನ ಯಾರು ಕೇಳಬೇಕು, ನಾವು ತೀರ್ಸೋರು ನಮ್ಮಿದು, ಹಾಗಾಗಿ ನಾವು ತೊಗೋತಾ ಇದ್ದೀವಿ, ಅಷ್ಟೊಂದು ಸಾಲ ಬೇಡಮ್ಮ, ಇನ್ನೇನು ನಿನ್ನ ಥರ ಇರೋಕ್ಕಾಗುತ್ತಾ, ಅಬ್ಬಬ್ಬ ನಾನು ಹಿಂದಿನ ಲೈಫ್ ನೋಡ್ಕೊಬಿಟ್ಟೆ ಅಪ್ಪ, ಅತ್ತೆ ಮಾವ ಕೆಮ್ಮು ಆ ಗೂರ್ಲು, ಅಪ್ಪ ನನಗಂತೂ ಸಾಕಾಗೋಯ್ತು ವರ್ಣ ನೋಡಿ, ನನಗಂತೂ ನಿನ್ನ ಥರ ಅಂತೂ ಕಸ ಹೊತ್ಕೊಂಡು ತಪ್ಪೆ ಹಚ್ಕೊಂಡು ಇರೋಕ್ಕಂತೂ ಆಗಲ್ಲ, ನನಗೆ ಹೇಗೆ ಬೇಕೋ ಹಾಗೆ ನನ್ನ ಲೈಫ್ನ ಲೀಡ್ ಮಾಡ್ಕೊಂಡಿದ್ದೀನಿ, ನಾನು ಹಾಗೆ ರೂಪಿಸ್ಕೊಂಡಿದ್ದೀನಿ, ನಾನು ಒಬ್ಬ ಕಷ್ಟಪಟ್ಟು ಬುದ್ಧಿ ಉಪಯೋಗಿಸಿ ನಾನು ಈ ಹಂತಕ್ಕೆ ಬಂದಿದ್ದೀನಿ. ಕ್ರಿಶ್ ರೆಡಿ ಇದೆಯಪ್ಪ, ಇಲ್ಲಿ ನಾನೇ ಸ್ಕೂಲ್ಗೆ ಬಿಟ್ಬಿಡ್ತೀನಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ ಕಂದ ನೀನು, ಬಾ ನಾನಿವತ್ತು ನಾನೇ ಹೋಗ್ಬಿಟ್ಟು ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ ಆಯಿತಾ ಅಂತ ಹೇಳಿಬಿಟ್ಟು ರೋಹಿಣಿ ಅಲ್ಲಿಂದ ಅವನ ಮಗನ ಕರ್ಕೊಂಡು ಬರ್ತೇನೆ. ಬಟ್ ಈ ಟ್ವಿಸ್ಟ್ ಏನು ಅಂತ ಇನ್ನೂ ಯಾರಿಗೂ ಕೂಡ ಗೊತ್ತಿಲ್ಲ, ಸೊ ಮುಂದೆ ನೋಡೋಣ. ಇನ್ನೊಂದು ಕಡೆ ರಂಗಣ್ಣವರು ದೇವ್ರಿಗೆ ಕೈ ಮುಗಿದ್ಬಿಟ್ಟು ಬಂದು ನಿಂತ್ಕೋತಾರೆ. ಅದೇ ಟೈಮ್ಗೆ ಸೂರ್ಯ ಕೂಡ ಬರ್ತಾನೆ. ಏನಿದು ಇಷ್ಟೊಂದು ಟಿಪ್ ಟಾಪಾಗಿ ರೆಡಿಯಾಗಿದೆಯಾ, ಏನಿದು ನಿನ್ನ ಈ ಸೌಂದರ್ಯದ ಗುಟ್ಟು ಅಂತ ಹೇಳ್ತಾರೆ. ಏನೂ ಇಲ್ಲಪ್ಪ, 2 ಇಡ್ಲಿ ಚಟ್ನಿ ಅದಕ್ಕೊಂದು ನೆಜಗಳಾಗಿ ಸಾಂಬಾರು ಅಂತ ಹೇಳ್ತಾರೆ. ಅಯ್ಯೋ ಅದಲ್ಲಪ್ಪ, ಏನಿದು ನಿನ್ನ ಬಟ್ಟೆ ಲಕ ಅಂತ ಹೊಳಿತಿದೆ, ಕನ್ನಡಕ ಶೈನಿಂಗ್ ಹೊಡಿತಿದೆ, ನಿನ್ನ ವಾಚು ಮಿಂಚ್ತಿದ್ಯಾ, ಏನಿದು ಅಂತ ಹೇಳ್ತಾರೆ. ಕೆಲ್ಸಕ್ಕೆ ಹೋಗ್ಬೇಕಾ ನಾನು ಇನ್ನೂ ಈ ರೀತಿ ನೋಡಿದ್ದು ಅಂತ ಹೇಳ್ತಾರೆ. ಹೌದಪ್ಪ, ಈಗಲೂ ಕೂಡ ನಾನು ಕೆಲಸಕ್ಕೆ ಹೋಗ್ತಿದ್ದೇನೆ. ನೀನು ಕೆಲಸಕ್ಕೆ ಹೋಗ್ತಿದ್ಯಾ, ನಿನ್ನ ಹೋಗ್ಬೇಡ ಅಂತ ನಾನು ಹೇಳಿದ್ದಿಲ್ವ, ನಾನು ನಿನ್ನ ಸ್ನೇಹಿತರಿಗೆ ಹೇಳಿದ್ದಿಲ್ವ, ಯಾವುದೇ ಕೆಲಸ ಬೇಡ ನಮ್ಮ ಅಪ್ಪಂಗೆ ಆರಾಮಾಗಿರಲಿ ಮನೇಲಿ ಅಂತ ನೀನು ಹೇಳಿದಪ್ಪ, ಆದರೂ ಕೂಡ ನಾನು ನೋಡೋಕ್ಕೆ ಹೇಳಿದೆ, ಹಂಗಾಗಿ ಸಿಕ್ಕಿದೆ.
ಹೋಗ್ತಿದ್ದೀನಿ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ರವಿ ಕೂಡ ಬರ್ತಾರೆ. ಏನು ಕೆಲ್ಸಕ್ಕೆ ಹೋಗ್ತಿದ್ದೀರಪ್ಪ, ಏನಕ್ಕೆ ಹೋಗ್ಬೇಕಪ್ಪ, ನಾವು ಇಲ್ಲೇ ಇದ್ದೀವಲ್ಲ, ಏನಕ್ಕೆ ಅಂತ ಹೇಳ್ತಾರೆ. ಸೂರ್ಯ ಇದ್ದರು, ನಾವೇ 3 ಜನ ಮಕ್ಕಳಿದ್ದೀವಿ, ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ ನೀವೇನು ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂತ ಹೇಳ್ತಾರೆ. ಹೋಗಲಿ ಬಿಡೋ, ಹೋಗಿ ಬರಲಿ, ಮನೇಲಿ ಸುಮ್ಮನೆ ಕೂತ್ಕೊಳ್ಳೋದು ಏನಕ್ಕೆ, ರಿಟೈರ್ಡ್ ಆದಮೇಲೆ ಕೆಲಸ ಮಾಡಿದರೆ ತುಂಬಾ ಒಳ್ಳೆಯದು, ಅವಳು ಸುಮ್ಮನೆ ಕೂತ್ಕೊಂಡ್ರೆ ಚೆನ್ನಾಗಿರಲ್ಲ ಅಂತ. ಏನು ಅಂದ್ಕೊಂಡಿದ್ಯಾ ನೀನು, ಅಪ್ಪನ ವಯಸ್ಸಲ್ಲಿ ಅವರು ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ಹೇಳ್ತಾರೆ. ನೀನು ಸುಮ್ಮನಿರು ಸೂರ್ಯ, ಏನಾಗಲ್ಲ, ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆಗ ಮನೋಜ, ಇನ್ಯಾವ ಕೆಲಸ ಸಿಕ್ಕಿರುತ್ತೆ, ಅಟೆಂಡ್ರೋ ಯಾವುದೋ ವಾಚ್‌ಮನ್ ಕೆಲಸ ಸಿಕ್ಕಿರುತ್ತೆ ಅಂತ ಹೇಳ್ತಾರೆ. ವಾಚ್‌ಮನ್ ಕೆಲಸನೇ ಆಗಲಿ ಬಿಡಪ್ಪ, ಎಲ್ಲರೂ ಕೂಡ ಮಾಡೋದು ಕೆಲಸನೇ ಆಯಿತಾ. ದೇಶ ಕಾಯೋನು ಒಬ್ಬನು ಕೂಡ ಅವನು ಗಾರ್ಡ್ಸ್ ಅಂತಲೇ ಕರೆಯೋದು. ಹಾಗಾಗಿ ಅದರಲ್ಲಿ ತಪ್ಪೇನಿದೆ ಕೆಲಸ ಮಾಡೋಕ್ಕೆ, ನನಗೇನು ನಾಚಿಕೆ ಅಂತ ಹೇಳ್ತಾರೆ. ಆದರೂ ಸೂರ್ಯ, ಅಪ್ಪ ನೀವು ಹೋಗ್ಬೇಡಪ್ಪ ಕೆಲಸಕ್ಕೆ, ನೀನು ಈ ವಯಸ್ಸಲ್ಲಿ ಹೋಗಬಾರ್ದು, ಏನಕ್ಕೆ ಹೋಗ್ತೀಯ ಅಂತ ಕೇಳ್ತಾರೆ. ಅದೇ ಟೈಮಿಗೆ ಸಕ್ಕರೆ ಕೂಡ ಬರ್ತಾರೆ, ಶಾಂತಿಯವರು. ಹೋಗಲಿ ಬಿಡು, ಮನೆಯಲ್ಲಿ ಕೂತ್ಕೊಂಡು ಇರೋ ಬದಲು ಸ್ವಲ್ಪ ವಾಕಾದಾಗ ಆಗುತ್ತೆ, ಹೋಗಿ ಬರಲಿ ಅಂತ ಹೇಳ್ತಾರೆ. ಅದರಲ್ಲೂ ಏನು ಕೆಲಸ ಸಿಕ್ಕಿರೋದು ಅಂತ ಕೇಳ್ತಾರೆ. ಸ್ಕೂಲಲ್ಲಿ ಅಕೌಂಟೆಂಟ್ ಕೆಲಸ ಸಿಕ್ಕಿದೆ, ಹಾಗಾಗಿ ಏನು ವಾರದಲ್ಲಿ 2-3 ದಿನ ಹೋಗಬೇಕು ಅಷ್ಟೇ, ಏನಾಗಲ್ಲ ಸುಮ್ಮನಿರು ಸೂರ್ಯ, ನಾನು ಹೋಗ್ಬಿಟ್ಟು ಆರಾಮಾಗೆ ಬರ್ತೀನಿ, ಏನಾಗಲ್ಲ ಅಂತ ಹೇಳ್ತಾರೆ. ಆಗ ಮನೋಜನು, ಹೋಗಲಿ ಬಿಡೋ, ನಿನಗೇನೋ ಮನೆಯಲ್ಲಿ ಕೂತ್ಕೊಂಡ್ರೆ BP ಶುಗರ್ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅಲ್ಲಿ ಹೋದಂಗೂ ಆಗುತ್ತೆ ಬಂದಂಗೂ ಆಗುತ್ತೆ ಅಂತ ಹೇಳ್ತಾರೆ. ಮುಚ್ಚೋ ಬಾಯಿ, ನಿನಗೇನೋ ಗೊತ್ತು, ನೀನು ಏನು ಅಂದ್ಕೊಂಬಿಟ್ಟಿದ್ಯಾ ಅಪ್ಪನ ಬಗ್ಗೆ, ನೀನು ಓದ್ಬಿಟ್ಟು ಅಲ್ಲಿ ಹೊರಗಡೆ ಡಿಗ್ರಿಗಳನ್ನ ಹಾಕ್ಕೊಂಡಿದ್ಯಲ್ಲ, ಅದನ್ನು ಓದ್ಸೋಕ್ಕೆ ಯಾರು ಕಷ್ಟಪಟ್ಟಿರೋದು, ಅಪ್ಪ ದುಡ್ದು ನಮ್ಮನ್ನ ಸಂಪಾದನೆ ಮಾಡಿ ಕೆಲಸಕ್ಕೆ ಓದಿಸಿರೋದಕ್ಕೆ ನಾವು ಈ ಮಟ್ಟಕ್ಕೆ ಬಂದಿರೋದು, ಅದನ್ನು ಮರಿಬೇಡ ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಪಾಪ ರಂಗಣ್ಣವ್ರಿಗೆ ಕಣ್ಣಲ್ಲಿ ನೀರು ಕೂಡ ತುಂಬಿ ಬಂದಿರುತ್ತೆ. ಶಾಂತಿ ಕೂಡ ಅಲ್ಲೇ ನಿಂತಿರ್ತಾಳೆ. ಆ ಟೈಮ್ಗೆ ಮೀನಾ ಕರಿತಾಳೆ, ಮೀನನ್ನು ಯಾಕೋ ಕೊಡ್ತಿದ್ಯಾ, ಏನು ಅವಳೇ ಸಾಮ್ರಾಜ್ಯನ ಅಂತ ಕೇಳ್ತಾರೆ. ಮೀನಾ, ಹೇಳು ಅಪ್ಪ, ನೀನು ಕೆಲ್ಸಕ್ಕೆ ಹೋಗಿ ನಿಂಗೆ ಇಷ್ಟನೋ ಇಷ್ಟ ಇಲ್ವೋ ಅಂತ ಹೇಳ್ತಾರೆ. ಏನು ಅವಳು ಹೆಂಗೆ ಕೇಳಬೇಕು ಅಂತ ಹೇಳ್ತಾರೆ. ಮೀನನ್ನು ಕೂಡ ಈ ಮನೇಲಿ ಒಬ್ಬಳೆ, ಸುಮ್ಮನಿರು ಶಾಂತಿ, ಅವಳು ಏನು ಹೇಳಲಿ ಅಂತ ಹೇಳ್ತಾರೆ. ಅಪ್ಪಂಗೆ ಕೆಲ್ಸಕ್ಕೆ ಹೋಗಬೇಕು ಅಂತ ಅವರು ನಿರ್ಧಾರ ಮಾಡಿದ್ದಾರೆ. ಹೋಗಲಿ, ಅವ್ರಿಗೂ ರಿಟೈರ್ಡ್ ಆದಮೇಲೆ ಮನೆಯಲ್ಲಿ ಕೂರಬೇಕು ಅಂದರೆ ಸ್ವಲ್ಪ ಹಿಂಸೆ ಆಗುತ್ತೆ, ಹೋಗಲಿ ಬಿಡಿ, ಅವ್ರಿಗೆ ಖುಷಿ ಅನಿಸಿದ್ರೆ ಅವರು ಆರಾಮ್ಸೆಯಾಗಿ ಹೋಗಲಿ ಬಿಡಿ ಅಂತ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಸ್ಕೂಲಲ್ಲಿ ಅಕೌಂಟೆಂಟ್ ಕೆಲಸ ಅಲ್ವಾ ಅಂತ ಹೇಳ್ತಾರೆ. ಆಗ ಶ್ರುತಿ, ಮಾವ ನಿಮ್ಗೆ ಇದೆಲ್ಲ ಬರುತ್ತಾ ಅಂತ ಹೇಳ್ತಾರೆ. ಅಲ್ಪ ಸ್ವಲ್ಪ ನಮಗೆ ತಿಳ್ಕೊಂಡಿದ್ದೀನಿ, ಹೋಗಬೇಕು, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾರೆ. ಆದರೆ ನೀವು ಈ ಸಂಬಳನ ಮನೆಗೆ ಯಾವುದೇ ಕಾರಣಕ್ಕೂ ನೀವು ಕೊಡೋಂಗಿಲ್ಲ, ನಿಮ್ಮ ಖರ್ಚಿಗೆ ನೀವು ಅಂತ ಇಟ್ಕೋಬೇಕು ಅಂತ ಹೇಳಿ ಪೆಂಗೆ ನೋಡು, ಎಲ್ರಿಗೂ ಕೂಡ ನಾನು ಕೆಲ್ಸಕ್ಕೆ ಹೋಗೋದು ಇಷ್ಟ ಇದೆ, ಸುಮ್ಮನೆ ಇರು, ನೀನು ಯಾಕಂಗೆ ಆಡ್ತೀಯ ಅಂತ ಹೇಳ್ತಾರೆ. ಮಾವ ತಗೊಳ್ಳಿ ಲಂಚ್ ಬ್ಯಾಗು, ಮಧ್ಯಾಹ್ನ ಊಟ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಪಾಪ ರಂಗಣ್ಣನವರ ಕಣ್ಣಲ್ಲಿ ತುಂಬ ನೀರು ಬರುತ್ತೆ. ಯಾಕೆ ಅಳ್ತಾ ಇದ್ದೀರಾ ಅಂತ ಹೇಳ್ತಾರೆ. ನಂಗೆ ಒಂದು ದಿನ ಕೂಡ ಈ ಥರ ಲಂಚ್ ಬ್ಯಾಗ್ ಯಾರೂ ತಂದುಕೊಡ್ಲಿಲ್ಲಮ್ಮ ಅಂತ ಹೇಳ್ತಾರೆ. ಆಗ ಶಾಂತಿ, ನೀವು ಮಧ್ಯರಾತ್ರಿ 3 ಗಂಟೆಗೆ ಹೋಗ್ತಿದ್ದು ಯಾರು ತಂದುಕೊಡ್ತಿದ್ರು ಅಂತ ಕೇಳ್ತಾರೆ. ನಾನು ಇನ್ನೊಂದು ಕೇಳಲಿಲ್ಲಮ್ಮ, ನಮ್ಮಮ್ಮ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ನನಗೆ ಇದೇ ರೀತಿ ಬುತ್ತಿನ ಕಟ್ಕೊಟ್ಟು ಕಳಿಸ್ತಾಯಿದ್ರು, ಅದು ತುಂಬ ನೆನಪಾಯ್ತಮ್ಮ ಅಂತ ಹೇಳ್ತಾರೆ. ಶಾಂತಿ, ನೀನು ಸುಮ್ಮನೆ ಇರು, ಅವಳು ಅವಳ ಮನಸ್ಸಲ್ಲಿ ತಂದೆ ಸ್ನಾನನ ಕೊಟ್ಟಿದ್ದಾಳೆ, ಹಾಗಾಗಿ ನನ್ನ ಮೇಲಿರುವಂಥ ಅಪಾರ ಒಂದು ಪ್ರೀತಿಗೆ ಈ ಬುತ್ತಿನ ತಂದುಕೊಟ್ಟಿದ್ದಾಳೆ ಅಂತ ಹೇಳ್ತಾರೆ. ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಎಲ್ಲರೂ ಕೂಡ ಕಳ್ಸಕ್ಕೆ ಬರ್ತಿರ್ತಾರೆ. ಯಾಕೆ ಎಲ್ಲರೂ ಬರ್ತಿದ್ದೀರಾ, ನಾನು ಸ್ಕೂಲ್ಗೆ ಹೋಗ್ತಿದ್ದೀರಾ, ಆದರೂ ಫಸ್ಟ್ ಟೈಮ್ ಕೆಲಸಕ್ಕೆ ಹೋಗ್ತಿದ್ದೀರಾ, ಅದಕ್ಕೋಸ್ಕರ ಬರ್ತೀರಿ ಅಂತ ಹೇಳ್ತಾರೆ. ಬನ್ನಿ ಹೊರಡಿ ಅಂತ ಹೇಳ್ತಾರೆ. ನಂತರ ರಂಗಣ್ಣವರು ಹೋಗ್ತಾರೆ. ಇವತ್ತಿನ ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ.